ವಿಶ್ವಭಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇವತ್ತಿಗೂ ಸಹ ತಮ್ಮ ತನುಮನ ಧನದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಶಬ್ದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಇದೊಂದು ಡಿಲಕ್ಸ್ ವ್ಯವಸ್ಥೆ ಮಾಡಿದ್ದಾರೆ ಅನ್ಬೋದು, ಇಷ್ಟೊಂದು ಕಾಸ್ಟ್ಲಿಯಾಗಿ ಯಾಕೆ ಮಾಡ್ತಿದ್ರು ಅಂತೇಳಿ. ಆದರೂ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಸಾಕಷ್ಟು ಜನ ನಾವು ಯುವತಿಯರನ್ನು ನೋಡ್ತೀವಿ. ನಮ್ಮ ಉಪಾರ ವಧುವರ ಸಮಾವೇಶ ಅಂತಿದ್ದಾಗ ಇಲ್ಲೆಲ್ಲ ಹಿರಿಯರು ಬಂದಿದ್ದಾರೆ, ನಮ್ಮ ಶಶಿಧರ್ ಸರ್ ಇದ್ದಾರೆ, ಮತ್ತೆ ಅವರು ಇದ್ದಾರೆ, ಹಲವಾರು ಜಿಲ್ಲೆಗಳಿಂದ. ಇವರಂತೂ ಮೊದಲಿಂದ ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಎಷ್ಟೋ ಸಮಾವೇಶಗಳನ್ನು ಮಾಡಿ ಸಮಾಜದ ದುಡ್ಡು ಉಳಿಲಿ, ಸಮಯ ಉಳಿಲಿ ಅಂತ ಕಾರ್ಯಕ್ರಮ ಮಾಡಿದರೆ ಬರೋದು ಬರೀ ಪಾಲಕರು, ಅಂದರೆ ತಂದೆ ಮತ್ತು ತಾಯಿ, ವಧುವರು ಬರ್ತಾ ಇಲ್ಲ. ಸೊ ಅದಕ್ಕೆ ಏನಾದ್ರು ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಸಿಸ್ಟಮ್ ಇದೇ ನಮ್ಮ ಯುವಕ ಮತ್ತು ಯುವತಿ ಶಾದಿ.com ಅಲ್ಲಿ ಮತ್ತೊಂದು ಯಾವುದೋ ವೆಬ್ಸೈಟಲ್ಲಿ ಸಾವಿರ ದುಡ್ಡು ಕೊಟ್ಟು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಆ ವ್ಯವಸ್ಥೆ ಬಹುಶಃ ನಾವು ಕೊಡ್ತಾ ಇಲ್ಲ ಏನು ಅಂತೇಳಿ, ಅವ್ರಿಗೆ ಬೇಕಾದಂಥ ವಾತಾವರಣ ನಿರ್ಮಾಣ ನಾವು ಮಾಡ್ತಾ ಇದ್ದೇವೆ ಏನೋ ಅಂತೇಳಿ ಸಂಶಯ ಅಥವಾ ಸಲಹೆ. ಅದಕ್ಕೆ ಏನಾಗ್ತದೆ, ನೀವು ವಧುವರ ಸಮಾವೇಶ ಅಂತೀರಿ, ಬರೀ ಅಲ್ಲಿ ಹೋದ ತಕ್ಷಣ ಉದ್ಘಾಟನೆ, ಭಾಷಣ, ಮತ್ತೆ ಹಾರ ತೊರೆ ಆಗ್ತದೆ, ವಧುವರಿಗೆ ವೇದಿಕೆ ಸಿಗಂಗಿಲ್ಲ. ಅದಕ್ಕೆ ಹುಡುಗಿನ ಕರ್ಕೊಂಡು ಬರಂಗಿಲ್ಲ. ಅವರೆಲ್ಲ ಬೇರೆ ಬೇರೆ ವೆಬ್ಸೈಟಲ್ಲಿ ಅಥವಾ ಬೇರೆ ಬೇರೆ ಸಮುದಾಯದ ಜೊತೆ ಅಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಸಾವಿರ ದುಡ್ಡು ಕೊಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಉಪಾರು